ನೀವು ಮಳೆಗಾಲಕ್ಕೆ ಮುಂಚೆ ನೀವು ಮನೆ ಖಾಲಿ ಮಾಡಿ ಹೋಗಬೇಕು. ಮನೆ ಬಾಡಿಗೆ ಕೂಡ ಕೊಡೋದಿಲ್ಲ ಅವರು. ಭೂಮಿ ಕಳ್ಕೊಂಡ ಕುಟುಂಬಗಳಿಗೆ ಒಂದು ಉದ್ಯೋಗ ಕೊಡುವಂಥದ್ದು ಕಡ್ಡಾಯ. ಆದರೆ ಅದನ್ನು ನಮ್ಮಲ್ಲಿ ಉದ್ಯೋಗ ನಾವು ಕೊಡೋದಿಲ್ಲ, ಅದರ ಬದಲಿಗೆ ಹಣ ಕೊಡ್ತೀವಿ. 27 ಎಕರೆ ಭೂಮಿ ಗುರುತಾಗಿದೆ. ಇದರ ಭೂಮಿಯ ಮೌಲ್ಯ ಅಂದಾಜು 180 ಕೋಟಿ ರೂಪಾಯಿಯಷ್ಟು ಭೂಮಿಯ ಮೌಲ್ಯ ಆಗ್ತದೆ. ಮೇ 1ನೇ ತಾರೀಕಿನ ಆಸುಪಾಸಿನಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು MRPLನ ಗೇಟ್ನ ಮುಂಭಾಗ ಹಗಲು ರಾತ್ರಿ ಕೂರುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. 2014ರಲ್ಲಿ MRPLನ 3ನೇ ಹಂತದ ವಿಸ್ತರಣಾ ಘಟಕ ಕೋಕ್ ಸಲ್ಫರ್ ಘಟಕ ಆರಂಭ ಆದಂಥ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಆಘಾತಕಾರಿಯಾದಂತಹ ಮಾಲಿನ್ಯದ ವಿರುದ್ಧ, ಅದರಲ್ಲೂ ಕೋಕ್ ಸಲ್ಫರ್ ಮಾಲಿನ್ಯದ ವಿರುದ್ಧ ಒಂದು ಹೋರಾಟವನ್ನು ಆರಂಭಿಸಿದ್ವಿ. ಹೆಚ್ಚು ಬಾಧಿತ ಪ್ರದೇಶದಿಂದ ಜನರನ್ನು ಸ್ಥಳಾಂತರಗೊಳಿಸಿ ಅಲ್ಲಿ 27 ಎಕರೆಯಲ್ಲಿ ಗ್ರೀನ್ ಬೆಲ್ಟ್ ಮಾಡುವಂಥದ್ದು. ಇದನ್ನು ಕಂಪೆನಿ ಭಾಳಷ್ಟು ವಿಳಂಬ ಧೋರಣೆಯನ್ನು ಬೇರೆ ಬೇರೆ ರೀತಿಯಾದಂಥ ನೆಪಗಳನ್ನು ಮುಂದಿಟ್ಟು ಇದನ್ನು ಮುಂದೂಡ್ತಾ ಬಂತು. ಕೊನೆಗೂ ನಾವು ಪಟ್ಟು ಬಿಡದೆ ಕೊನೆಗೆ 5 ವರ್ಷದ ಹಿಂದೆ ಒಂದು ಈ 27 ಎಕರೆ ಜಾಗವನ್ನು ಗುರುತು ಮಾಡೋದರಲ್ಲಿ, ಅಂದರೆ ಗ್ರಾಮಸ್ಥರು, ಕಂಪೆನಿ, ಜಿಲ್ಲಾಡಳಿತ, ಎಲ್ಲರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲರ ಜೊತೆ ಸೇರಿಕೊಂಡು 5 ಎಕರೆ 5 ವರ್ಷಗಳ ಹಿಂದೆ ಈ ಭೂಮಿಯನ್ನು ಗುರುತು ಮಾಡೋದರಲ್ಲಿ ನಾವು ಕೊನೆಗೂ ಅದನ್ನು ಮಾಡಿದ್ವಿ. ಭೂಮಿಯನ್ನು ಗುರುತು ಮಾಡಿದ್ವಿ. ಆ ಗುರುತು ಮಾಡಿದ ಭೂಮಿಯನ್ನು ಸ್ವಾಧೀನಪಡಿಸಲಿಕ್ಕೆ ಪರಿಹಾರ ಪ್ಯಾಕೇಜ್, ಯಾವುದೇ ಚರ್ಚೆ ಇಲ್ಲದೆ ನಮಗೆ ಪರಿಹಾರ ಪ್ಯಾಕೇಜ್ ಕೊಡಬೇಕಿತ್ತು. ಆದರೆ ಕಂಪೆನಿ ಬೇರೆ ಬೇರೆ ನೆಪಗಳನ್ನು ಇದು ಮಾಡಿ ಅಲ್ಲಿಯ ಸರ್ವೆ ಮಾಡಲಿಕ್ಕೂ ಕೂಡ KPT ಅವರಿಂದ ಸರ್ವೆ ಮಾಡಿಸಿದ್ರು. ಅದಕ್ಕೆ ದುಡ್ಡು ಕಟ್ಟಲಿಕ್ಕೂ ಕೂಡ ಹಲವಾರು ರೀತಿಯ ಒಂದು ಹಿಂಜರಿಕೆಯನ್ನು ತೋರಿಸಿ ಕೊನೆಗೆ 17 ಲಕ್ಷ ರೂಪಾಯಿ ಕಟ್ಟಿ ಅಲ್ಲಿಗೆ ಅದನ್ನು ಸರ್ವೆ ಮಾಡಲಿಕ್ಕೆ KPT ಅವರಿಗೆ ಕೊಟ್ಟರು. ಅದಲ್ಲದೆ ಆ ಟೈಮಲ್ಲಿ KDB ಒಂದು ನೋಟಿಸನ್ನು MRPLಗೆ ಕೊಟ್ಟಿತ್ತು. 27 ಎಕರೆ ಭೂಮಿ ಗುರುತಾಗಿದೆ. ಇದರ ಭೂಮಿಯ ಮೌಲ್ಯ ಅಂದಾಜು 180 ಕೋಟಿ ರೂಪಾಯಿಯಷ್ಟು ಭೂಮಿಯ ಮೌಲ್ಯ ಆಗ್ತದೆ. ಈ ಭೂಮಿಯ ಮೌಲ್ಯವನ್ನು ನೀವು 100 ಕೋಟಿಯಷ್ಟು ನೀವು KDBಗೆ ಡಿಪಾಸಿಟ್ ಮಾಡಬೇಕು. ಡಿಪಾಸಿಟ್ ಮಾಡಿದ ಮೇಲೆ ನಾವು ನೋಟಿಸ್ ಮಾಡ್ತೀವಿ ಅಂತ KDB ಹೇಳ್ತು. ಆದರೆ ನಮಗೆ ಅಷ್ಟು ಭೂಮಿ ಅಷ್ಟು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಏನೇನೆಲ್ಲ ಹೇಳಿ ನಾವು 1 ಟೈಮ್ ಸೆಟ್ಲ್ಮೆಂಟ್ ಮಾಡ್ತೀವಿ. ಆ ರೀತಿ ಬೇಡ, ನಾವು ಜಾಬ್ ಕೊಡಲಿಕ್ಕೆ ಆಗೋದಿಲ್ಲ. ಭೂಮಿ ಕಳ್ಕೊಂಡ ಕುಟುಂಬಗಳಿಗೆ ಒಂದು ಉದ್ಯೋಗ ಕೊಡುವಂಥದ್ದು ಕಡ್ಡಾಯ. ಆದರೆ ಅದನ್ನು ನಮ್ಮಲ್ಲಿ ಉದ್ಯೋಗ ನಾವು ಕೊಡೋದಿಲ್ಲ, ಅದರ ಬದಲಿಗೆ ಹಣ ಕೊಡ್ತೀವಿ. ಅದೇ ರೀತಿಯಲ್ಲಿ ಈ ಏನು KDB ಹೇಳುವಂಥ ಮೌಲ್ಯದ ಪ್ರಕಾರನೇ ಭೂಮಿಯ ಮೌಲ್ಯದ 3 ಪಟ್ಟು ಹೆಚ್ಚು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಪೆರ್ಮುದೆಯಲ್ಲಿ ಕೊಡುವಂಥ ಮೌಲ್ಯ ಏನಿದೆ ತೀರ್ಮಾನ ಆಗಿದೆ ಅದನ್ನು ಕೊಡ್ತೀವಿ. ಮತ್ತು ಆಲ್ಟರ್ನೇಟಿವ್ ಸೈಟು, ಈ ಮನೆ ಕಳ್ಕೊಳ್ಳುವಂಥ ಕುಟುಂಬಗಳಿಗೆ ಒಂದು ಸೈಟನ್ನು ಕೊಡಬೇಕು. ನಾವು ಸೈಟ್ ಕೊಡೋದಿಲ್ಲ, ಸೈಟ್ನ ಬದಲಿಗೆ ಹಣ ಕೊಡ್ತೀವಿ. ಏನಿದ್ರು ಕೂಡ 1 ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳೋ ಅದು ಸೆಂಥಿಲ್ ಕಾಲದಿಂದಲೇ ಶುರು ಮಾಡಿದ್ದು. ಕೊನೆಗೆ ನಮಗೆ ಅಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕಂಪೆನಿಯ ಜೊತೆ ಹೋರಾಟ ಮಾಡಿ ಗೆಲ್ಲುವಂಥ ಶಕ್ತಿ ಕೂಡ ನಮಗಿಲ್ಲ ಅಂತ ಹೇಳಿ ನಾವು ತಗ್ಗಿ ಬಗ್ಗಿ ಕೊನೆಗೆ ಅದೆಲ್ಲವನ್ನು ಒಪ್ಕೊಂಡ ಪ್ರಕಾರ ಲಾಸ್ಟು ಅದು ಕೂಡ 16 ಮೀಟಿಂಗಲ್ಲಿ, ಒಂದು ಮೀಟಿಂಗ್ನಿಂದ ಇನ್ನೊಂದು ಮೀಟಿಂಗಿಗೆ 5, 6, 8 ತಿಂಗಳ ಗ್ಯಾಪ್ಗಳ ಮಧ್ಯೆಯೂ ಕೂಡ ನಿರಂತರ ಪ್ರಯತ್ನ ಪಟ್ಟು ಈಗ ಲಾಸ್ಟ್ ಫೆಬ್ರವರಿ 7ನೇ ತಾರೀಕಿನ ಫೈನಲ್ನಲ್ಲಿ ಪರಿಹಾರ ಪ್ಯಾಕೇಜ್ ಕೂಡ ಅಂತಿಮ ಆಯಿತು. ಪರಿಹಾರ ಪ್ಯಾಕೇಜ್ ಕೂಡ ನಾವು ಒಂದಿಷ್ಟು ತುಂಬ ಕೊಟ್ಟು ನಾವು ಕಂಪೆನಿಯ ಪರವಾಗಿ ಇದನ್ನು ಪ್ಯಾಕೇಜನ್ನು ಒಪ್ಕೊಂಡ ಮೇಲೆ ಆ ಟೈಮಲ್ಲಿ ನಮ್ಗೆ ಕೊಟ್ಟ ಭರವಸೆ ಏನಂದರೆ KDB ಮೂಲಕ ಮಾಡಿದರೆ ಆ ದುಡ್ಡೆಲ್ಲ ಕಟ್ಟಬೇಕಿತ್ತು, ಎಲ್ಲ ತಡ ಆಗುತ್ತೆ, ನಾವು 1 ಟೈಮ್ ಸೆಟ್ಲ್ಮೆಂಟ್ ಮಾಡೋದು. 1 ಟೈಮ್ ಸೆಟ್ಲ್ಮೆಂಟ್ ಮಾಡೋದಾದರೆ DC ಅವರು ಇದೆ, ದರ್ಶನ್ ಅವರು DC ಆಗಿ ಬಂದ ಮೇಲೇ ಏನು ಹೇಳಿದರು ಅಂತ ಹೇಳಿದರೆ ಇದು KDB ಮೂಲಕ ಬೇಡ, ಜಿಲ್ಲಾಡಳಿತದ ಮೇಲ್ವಿಚಾರಣೆಯಲ್ಲಿ ಕಂಪೆನಿ ನೇರವಾಗಿ ಈ 1 ಟೈಮ್ ಸೆಟ್ಲ್ಮೆಂಟ್ ಆಗಿರೋದ್ರಿಂದ ಪರ್ಚೇಸ್ ಮಾಡ್ತದೆ ಅನ್ನುವಂಥದ್ದನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಮತ್ತು ನಮ್ದು ಆದೇಶ ಆದ ತಕ್ಷಣ ನೀವು ಮತ್ತೆ ಹಾಗೆ ಹೀಗೆ ಅಂತ ಕಾಲ ವ್ಯರ್ಥ ಮಾಡಬಾರ್ದು ಅಂತ ನಮಗೆ ಜಿಲ್ಲಾಧಿಕಾರಿ ಮತ್ತು ಕಂಪೆನಿ ಹೇಳಿ ನಾವು 2 ತಿಂಗಳ ಒಳಗಡೆ ಇದೆಲ್ಲವನ್ನು ಕೂಡ ನಿಮಗೆ ಪ್ರೊಸೀಜರ್ ಮುಗಿಸಿ ನಾವು ನಿಮಗೆ ಸೆಟ್ಲ್ಮೆಂಟ್ ಮಾಡ್ತೀವಿ. ನೀವು ಮಳೆಗಾಲಕ್ಕೆ ಮುಂಚೆ ನೀವು ಮನೆ ಖಾಲಿ ಮಾಡಿ ಹೋಗಬೇಕು. ಮನೆ ಬಾಡಿಗೆ ಕೂಡ ಕೊಡೋದಿಲ್ಲ ಅವರು. ಬೇರೆಲ್ಲ ಪ್ಯಾಕೇಜ್ಗಳಲ್ಲಿ 1 ವರ್ಷದ 1.5 ವರ್ಷದ ಮನೆ ಬಾಡಿಗೆ ಕೂಡ ಇರ್ತದೆ, ನಮಗೆ ಅದು ಯಾವುದೂ ಇಲ್ಲ. ಆಯಿತು ನಾವು ಹೋಗ್ತೀವಿ ಅಂತ ಒಪ್ಕೊಂಡ್ವಿ. ದೋಕಟ್ಟೆಯ ಜನರನ್ನು MRPL ನಡೆಸ್ಕೊಂಡಿದ್ದು 2ನೇ ದರ್ಜೆ ನಾಗರಿಕರ ರೀತಿಯಲ್ಲಿ. ಆದರೂ ನಾವು ತಗ್ಗಿ ಬಗ್ಗಿ ಬದುಕಬೇಕಲ್ಲ. ಅವತ್ತು ಅಷ್ಟು ಹೋರಾಟ ಮಾಡಿ ಗೆದ್ದಿದ್ವಿ, ಕೇಸಲ್ಲಿತ್ತು, ಸರ್ಕಾರ ಕೇಸ್ ವಾಪಸ್ ಪಡೀಲಿಲ್ಲ, ನಾವೇ ಹೋರಾಟ ಮಾಡಿ ಕೋರ್ಟಲ್ಲಿ ಕೊನೆಗೂ ಬಚಾವಾಗಿರುವಂಥದ್ದು. ಅದರಿಂದಾಗಿ ನಾವು ಒಪ್ಕೊಂಡಿದ್ವಿ. ಈಗ ಇಷ್ಟೆಲ್ಲ ಹೇಳಿದವರು ಈಗ ಮೊನ್ನೆ ಲಾಸ್ಟು ಫೆಬ್ರವರಿ ಆದಂಥ ಮೀಟಿಂಗ್ನಲ್ಲಿ ಕೊನೆಗೆ ಇದೆಲ್ಲ ಪ್ಯಾಕೇಜೆಲ್ಲ ಒಪ್ಪಿದ ಮೇಲೆ ಕಂಪೆನಿಯವರ ಒತ್ತಡದ ಮೇರೆಗೆ ಜಿಲ್ಲಾಧಿಕಾರಿಯವರು ಮತ್ತೆ ಇದನ್ನು KDB ಅವರಿಂದಲೇ ಭೂಸ್ವಾಧೀನ ಅಂತ ಹಸ್ತಾಂತರ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ನಮಗೆ ಭಾಳ ತೊಂದರೆ ಆಗಿದೆ. ಅದರ ಜೊತೆಯಲ್ಲಿ MRPL ಅವರು ಇನ್ನೊಂದು ಆಟವನ್ನು ಆಡಿದ್ದಾರೆ. ಅವರು ಈಗ ನಾವು ನಿಮಗೆ
ಸಾಮಾನ್ಯವಾಗಿ KDB ಭೂಸ್ವಾಧೀನ ಮಾಡುವಾಗ ಸ್ವಾಧೀನಗೊಳ್ಳುವಂಥ ಭೂಮಿಯ 10% ಮೌಲ್ಯವನ್ನು ಸರ್ವಿಸ್ ಚಾರ್ಜ್, ಅವರ ಸೇವೆಗೆ ಅವರು ಹಣವನ್ನು ಪಡ್ಕೊಳ್ತಾರೆ, ಆ ಚಾರ್ಜನ್ನು ಪಡ್ಕೊಳ್ತಾರೆ. ನಮಗೆ ಇದನ್ನು ನಾವು ಗ್ರೀನ್ ಬೆಲ್ಟ್ ಮಾಡೋದು ಅದು ಇದು ಅಂತೆಲ್ಲ ಹೇಳಿ ನಾವು ಸರ್ವಿಸ್ ಚಾರ್ಜ್ ಕೊಡಲಿಕ್ಕೆ ಆಗೋದಿಲ್ಲ, ನಮಗೆ ಉಚಿತವಾಗಿ ಮಾಡಿಕೊಡ್ಬೇಕು ಅಂತ ಇನ್ನೊಂದು ಪತ್ರವನ್ನು KDB ಅವರಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ನಮಗೆ ಇವತ್ತು ಭಾಳಷ್ಟು ಸಮಸ್ಯೆಗಳಾಗಿದೆ. ಈಗ ಮೀಟಿಂಗ್ ಆಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದು 2 ತಿಂಗಳ ಒಳಗಡೆ ಎಲ್ಲ ಮುಗೀತದೆ ಅಂತ. ಈಗ 2 ತಿಂಗಳು ಕಳೀತು, ಮೊನ್ನೆ 7ನೇ ತಾರೀಕಿಗೆ ಏನಾಗಲಿಲ್ಲ. KDBಯಲ್ಲಿ ಹೋಗಿ ಈ ಪ್ರಸ್ತಾಪ ಕಾಪಿ ಇದೆ, ಅಲ್ಲಿ ಕೂತಿದೆ, MRPLನ ಪತ್ರ ಕೂತಿದೆ, MRPLನವರ ಮಾಡಬೇಕಾದಂಥ ಪ್ರೊಸೀಜರು ಮಾಡಿಲ್ಲ. ಅದರಿಂದಾಗಿ ಈ ಮಳೆಗಾಲ ಬಂದರೆ ಇನ್ನಷ್ಟು ಮನೆಗಳು ಕುಸಿಯುವಂಥ ಸಾಧ್ಯತೆಗಳಿದೆ. ಆ ಮಕ್ಕಳು ಇನ್ನು ಶಾಲೆಗೆ ಬೇರೆ ಕಡೆ ಹೋಗೋದಾದರೆ ಇವರು ಒಂದೇ ಕಡೆ ಕಾಲೋನಿ ನಿರ್ಮಾಣ ಮಾಡಿ ಕೊಡದೇ ಇರೋದ್ರಿಂದ ಎಲ್ಲೆಲ್ಲೋ ದಿಕ್ಕಾಪಾಲಾಗಬೇಕಾಗತ್ತೆ, ಶಾಲೆಗೆಲ್ಲಿ ಸೇರಿಸೋದಂತ ಪ್ರಶ್ನೆ ಇದೆ. ಅದಲ್ಲದೆ ಇನ್ನಷ್ಟು ಹೆಚ್ಚು ಸಮಸ್ಯೆ ಏನಂದರೆ ಇವಾಗ ಮಾಲಿನ್ಯ ಅಂತೂ ವಿಪರೀತ ಮಟ್ಟದಲ್ಲಿದೆ. ನೀವು ಪತ್ರಕರ್ತರು ಬಂದು ಒಂದು ದಿನ ಗ್ರಾಮ ವಾಸ್ತವ್ಯ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾವು DC ಅವರನ್ನೇ ಆಹ್ವಾನ ಮಾಡಿದ್ವಿ, ನೀವು ಗ್ರಾಮ ವಾಸ್ತವ್ಯ ಮಾಡಿ ಅಂತ. ಅಷ್ಟು ಹೀನಾಯವಾದ ಪರಿಸ್ಥಿತಿ, ತಲೆ ತಿರುಗಿ ಬೀಳುವ ಮಟ್ಟಗಿನ ಕೆಟ್ಟದಾದಂಥ ವಾಸನೆ, ಕೋಕು ಪೌಡರ್ನ ಕಾಟ, ಶಬ್ದ ಮಾಲಿನ್ಯ, ಅದರಲ್ಲೂ ಕೂಡ ಗುಡ್ಡದ ಮೇಲೆ ಮನೆಗಳಿದೆ, ಅಲ್ಲಿ ಅಂತೂ ಶಬ್ದ ಮಾಲಿನ್ಯ ಸಿಕ್ಕಾಬಟ್ಟೆ ಇದೆ. ಅದರ ಜೊತೆಯಲ್ಲಿ ಈ ರೀತಿಯ ರೋಗ ರುಜಿನಗಳಿಂದಾಗಿ ನಾವಂತೂ ಅಲ್ಲಿ ಬದುಕಲಿಕ್ಕೆ ಆಗದಂಥ ಪರಿಸ್ಥಿತಿ ಇರೋದ್ರಿಂದ ನಾವೀಗ ಮತ್ತೆ ಹೋರಾಟಕ್ಕಿಳಿಯುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಸಮಸ್ಯೆಗಳನ್ನ ಹೇಳೋದ್ರ ಜೊತೆಯಲ್ಲಿ ತಕ್ಷಣಕ್ಕೆ ಈ ಹಿಂದೆ ತೀರ್ಮಾನ ಮಾಡಿದ ರೀತಿಯಲ್ಲಿ KDBಯನ್ನು ವಾಪಸ್ ಪಡಿಬೇಕು. ಇಂದು ತಿಂಗಳ ಒಳಗಡೆ ಜಿಲ್ಲಾಡಳಿತವೇ ಮುಂದೆ ನಿಂತ್ಕೊಂಡು ನಾವೆಲ್ಲವನ್ನು ತಗ್ಗಿ ಬಗ್ಗಿ ಎಲ್ಲವನ್ನು ಹಕ್ಕುಗಳನ್ನು ಬಿಟ್ಕೊಟ್ಟು ಪ್ಯಾಕೇಜನ್ನು ಒಪ್ಪಿದ್ವಿ. ಯಾಕೆಂದರೆ ಬದುಕಬೇಕು ಅಂತ, ನಷ್ಟ ಆದರೂ ಪರವಾಗಿಲ್ಲ ಬದುಕಬೇಕಂತ. ಅದರ ಮೂಲಕ ಅದನ್ನು ಮಾಡಿಕೊಡುವಂಥ ಒಂದು ತೀರ್ಮಾನ ಮಾಡಲಿಲ್ಲ ಅಂದರೆ ಮೇ 1ನೇ ತಾರೀಕಿನ ಆಸುಪಾಸಿನಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು MRPLನ ಗೇಟ್ನ ಮುಂಭಾಗ ಹಗಲು ರಾತ್ರಿ ಕೂರುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಮತ್ತೆ ತೀವ್ರ ರೀತಿಯಾದಂಥ ಪ್ರತಿಭಟನೆಗೆ ಅನಿವಾರ್ಯವಾಗಿ ಹೋಗಬೇಕಾದಂಥ ಸ್ಥಿತಿ ಬರ್ತದೆ. ಅದರಿಂದಾಗಿ MRPL, ಜಿಲ್ಲಾಡಳಿತ, ನಮ್ಮ ಶಾಸಕರುಗಳು, ಸಂಸದರುಗಳು ಎಲ್ಲರೂ ಸೇರಿಕೊಂಡು ನಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿಕೊಡ್ಬೇಕು ಅಂತ ನಾವು ವಿನಂತಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.